ಹೌದು, ಏನು ಡೆಲಿವರಿ ಬಾಯ್ಸ್ ಆಗಲೇ ಬುಕ್ ಮಾಡಿದ್ದು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಾ ಇಲ್ಲ. ಬರಲಿ ಇವತ್ತು, ಮುಖದ ಮೇಲೆ ಬಿಸಾಕ್ತೀನಿ. ಸರ್ ಪವನ್ ಸರ್ ಪಾರ್ಸಲ್. ಅಷ್ಟೊತ್ತೇನಪ್ಪ ಫೋನ್ ಮಾಡೋದು ನಿಂಗೆ? ಫೋನ್ ಮಾಡಿದ್ರೆ ಫೋನ್ ಐತಲ್ಲ, ತೊಗೊಂಡೋಗಿ ಪಾರ್ಸಲ್ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಬಿಸಾಕೋಗು. ಆರ್ಡರ್ ಕ್ಯಾನ್ಸಲ್ ಮಾಡ್ಕೊತೀನಿ ಹೋಗು. ಸರ್ ಆ ಥರ ಮಾಡಬೇಡಿ. ನಾನೊಂದು 7-8 ಕಿಲೋಮೀಟ್ರಿಂದ ಬಂದಿದ್ದೀನಿ, ಸುಮ್ಮನೆ ಲಾಸ್ ಆಗುತ್ತೆ ಸರ್. ಕಷ್ಟಪಟ್ಟು ದುಡಿತಾ ಇದ್ದೀನಿ ಸರ್, ತಗೊಳ್ಳಿ. ನೀನು ಎಷ್ಟು ಕಿಲೋಮೀಟರ್ ಅನ್ನೋದು ಬರಪ್ಪ, ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ, ನನಗೆ ಬೇಡ. ಸರ್ ನೀನು ಪ್ರವೀಣ್ ತಾನೇ? ಹೌದು, ನೀವು ನನ್ನ ಕ್ಲಾಸ್ಮೇಟು ಶಶಾಂಕ್ ಅಲ್ವಾ? ಏ, ಸ್ಕೂಲು ಕಾಲೇಜಲ್ಲೆಲ್ಲ ಹಂಗೊತ್ತಿದ್ದ, ಇದೇನೀಗ ಡೆಲಿವರಿ ಕೆಲಸ ಮಾಡ್ತಾ ಇದೆಯಾ ನೀನು? ಏನು ಮಾಡೋಣ, ಮನೆ ಪರಿಸ್ಥಿತಿ ಹೆಂಗಿದೆ. ಕೆಲಸ ಮಾಡ್ತಿದ್ದೆ, ಕೆಲಸನೂ ಸಿಕ್ತು. ಆದರೆ ಮ್ಯಾನೇಜರ್ ತುಂಬಾ ಬೈತಿದ್ದ, ನಂಗೆ ಇರೋಕ್ಕಾಗ್ತಿರಲಿಲ್ಲ. ಸೊ ನಾನೇ ಸ್ವಂತ ದುಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಷ್ಟನೋ ಸುಖನೋ ದಿನಕ್ಕೆ 1000 ದುಡಿದ್ರು ನೆಮ್ಮದಿಯಾಗಿ ದುಡಿತಾ ಇದೆ, ಮಾಡ್ತಾ ಇದೆ. ಅಲ್ಲ, ನಿನಗೆ ಕಷ್ಟ ಆಗ್ತಿಲ್ವಾ? ದಿನಕ್ಕೇನೋ 1000 ರೂಪಾಯಿ ದುಡಿತೀಯಾ, ಆದರೆ ತುಂಬ ಕಷ್ಟ ಆಗಲ್ವಾ? ನಂಗೆ ಇವತ್ತೊಂದು ಅರ್ಥ ಆಯಿತು, ಯಾವುದೇ ಡೆಲಿವರಿ ಬಾಯ್ಸ್ಗಾಗಲಿ ಮರ್ಯಾದೆ ಇಲ್ದಿರ ಮಾತಾಡಿಸ್ಬಾರ್ದು. ಊಟ ಮಾಡ್ದಾ? ಇಲ್ಲ, ನಂದು ಊಟ ಆಯಿತು, ನಾನು ಬರ್ತೀನಿ. ಕ್ಯಾನ್ಸಲ್ ಮಾಡ್ಕೊಳ್ಳ ಆರ್ಡ್ರನ್ನ? ಕ್ಯಾನ್ಸಲ್ ಎಲ್ಲ ಮಾಡಬೇಡ, ಬಾ ಪಾರ್ಸಲ್ ತೊಗೊಂಬ, ಇಬ್ರು ಊಟ ಮಾಡಕ್ಕೆ ಹೋಗೋಣ.